ಹಾಯ್ ಗೈಸ್, ಲಾಸ್ಟ್ ಎಪಿಸೋಡ್ ಏನಾಗಿತ್ತಂದ್ರೆ ಇಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಎಲ್ಲ ನಡೆದಿರುತ್ತೆ. ಏನಂದ್ರೆ ನಮ್ ಹೀರೋಯಿನ್ ಮೇಲೆ ಯಾವುದೋ ಒಂದು ಹಂದಿ ಅಟ್ಯಾಕ್ ಮಾಡಿರುತ್ತೆ. ಅದನ್ನ ಯಾರೋ ಒಬ್ರು ಬೇಕು ಅಂತ ಮಾಡ್ಸವ್ರೆ ಅಂತ ನಮ್ ಹೀರೋಗೆ ಡೌಟ್ ಬಂದಿರುತ್ತೆ. ಅದಾದ್ಮೇಲೆ ಈ ಜ್ಯಾಂಗ್ ನ ಇವನೇ ಮಾಡಿರ್ಬೇಕು ಅಂತಾನು ಸ್ವಲ್ಪ ಡೌಟ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಈ ವಿಡಿಯೋ ನೋಡೋಣ. ನೀವು ಚಾನಲ್ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿಕೊಳ್ಳಿ. ನಾನು ಹಾಕೋ ವಿಡಿಯೋ ಎಲ್ಲಾನು ಮಿಸ್ ಮಾಡದೆ ನೋಡ್ಬೋದು. ಆಮೇಲೆ ನೀವು ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ನಮ್ ಹೀರೋಯನ್ನೇ ತೋರಿಸ್ತಾರೆ ಸೀನ್ ಅಲ್ಲಿ. ಏನಂದ್ರೆ ಒಂದ್ ರೂಮ್ ಒಳಗೆ ಹೋಗ್ತಾಳೆ, ಅಲ್ಲಿ ಹೋದ್ರೆ ಫುಲ್ ಲಕ್ಸುರಿಯಸ್ ಆಗಿರಲ್ಲ ಬಟ್ಟೆ ಎಲ್ಲ ಇಟ್ಕೊಂಡಿರ್ತಾಳೆ. ಎಷ್ಟೊಂದು ಏನೇನೋ ಡಿಸೈನ್ಸ್, ಈ ಲಿಮಿಟೆಡ್ ಎಡಿಷನ್ ಎಲ್ಲ ಇರುತ್ತಲ್ಲ ಆತರ. ಇದನ್ನೆಲ್ಲ ನೋಡ್ಬಿಟ್ಟು ಅಲ್ಲ ನಾ ಹೆಂಗ್ ಸಾಯಕ್ಕಾಗತ್ತೆ, ಅಲ್ಲಿ ನಂಗೆ ಅದೇ ಅರ್ಥ ಆಗ್ತಿಲ್ಲ, ನನ್ಗೆ ಈ ತರ ಯಾಕೆ ಬರ್ಬೇಕು, ನಾ ಇದನ್ನೆಲ್ಲ ಒಂದ್ಸರಿನೂ ಹಾಕಿಲ್ಲ, ಯಾವಾಗ್ಲೋ ನಾ ತಗೊಂಡ್ ಇಟ್ಕೊಂಡಿದ್ದು ಇನ್ನೂ ನಾನು ಹಾಕೇ ಇಲ್ಲ, ನಾ ಹಾಕ್ತೆ ಅದ್ ಹೆಂಗ್ ಸಾಯ್ಲಿ, ಅದಲ್ಲದೆ ಎಷ್ಟೊಂದು ಐಲ್ಯಾಂಡ್ ಬೇರೆ ತಗೊಂಡ್ ಇಟ್ಕೊಂಡಿದೀನಿ, ಅದೆಲ್ಲ ನಾನು ಇನ್ನೂ ಟ್ರಿಪ್ಪೇ ಹೋಗಿಲ್ಲ, ನಾ ಹೆಂಗ್ ಸತ್ತೋಗ್ನಿ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ನನ್ಗೋಸ್ಕರ ನನ್ನ ಸತ್ತೋಗ್ಬಿಟ್ರೆ ತಡೆಯಕ್ಕಾಗದೆ ಇರೋನು ಒಬ್ಬ ಬೇರೆ ಇದ್ದಾನೆ ಅಂತ ಅನ್ಬಿಟ್ಟು ನಮ್ ಹೀರೋನ ಆ ಡೋರ್ ಇಂದ ನೋಡ್ಕೊಂಡು ಹೇಳ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಆಫೀಸ್ ಬಂದ್ರೆ ಹಿಂಗೆ ಹೋಗ್ತಾ ಇರ್ತಾಳೆ. ಅವಳ ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ ಹೀರೋ ಆಫೀಸ್ ನ ಸ್ವಲ್ಪ ಹಂಗೆ ಹೋಗ್ತಾ ಇರ್ತಾಳೆ ನೋಡ್ಕೊಂಡು. ನಮ್ ಹೀರೋ ಅಲ್ಲಿ ಅವ್ನ್ ಪಾಡ ಒಂದ್ ಕೆಲಸ ಮಾಡ್ತಾ ಇರ್ತಾನೆ. ಅವ್ನ್ ನೋಡಕ್ ತುಂಬಾ ಚೆನ್ನಾಗ್ ಕಾಣ್ತಾ ಇರ್ತಾನ ಸೀನ್ಲಿ. ಆಗ ಅವಳಿಗೆ ಗೊತ್ತಿಲ್ಲದೆ ನಮ್ ಹೀರೋನ ಸ್ವಲ್ಪ ಸೈಟ್ ಹೊಡಿತಾ ಇರ್ತಾಳೆ. ಸೈಡ್ಲಿ ಹಿಂಗ್ ಅನ್ಕೊಂಡ್ ನೋಡ್ಕೊಂಡೆಲ್ಲ ಹೋಗ್ತಿರ್ತಾಳೆ. ಆಮೇಲೆ ಒಂದ್ ಸೆಕೆಂಡ್ ಫ್ಲಾಶ್ ಆಗ್ಬಿಟ್ಟು ನಾ ಯಾಕೆ ಹಿಂಗ್ ಮಾಡ್ತಿದೀನಿ, ಸರಿ ಇಲ್ಲ, ನನ್ ಜ್ಞಾನ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಅವನ್ ಜೊತೆ ಇರೋ ಅಸಿಸ್ಟೆಂಟ್ ನ ಕೇಳ್ತಾಳೆ. ಅಲ್ಲ ಒಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೊ. ಈಗ ನನ್ ಫ್ರೆಂಡ್ ಒಬ್ಬ ಹೇಳ್ದ, ಅವನ್ ಫ್ರೆಂಡ್ಗೆ ಆಲ್ಮೋಸ್ಟ್ 2 ವರ್ಷ ಆದ್ಮೇಲೆ ಮದ್ವೆ ಆಗಿ 2 ವರ್ಷ ಮೇಲ್ ಆಗ್ಬಿಟ್ಟಿದೆ. ಆದ್ರೆ ಅವ್ನ ಹಸ್ಬೆಂಡ್ ನೋಡಿದಾಗ ಫಸ್ಟ್ ಟೈಮ್ ನೋಡಿದಾಗ ಹೆಂಗ್ ಸೈಟ್ ಹೊಡಿತೀವೋ ಆ ತರ ಫೀಲ್ ಆಗ್ತಿದೆಯಂತೆ. ನಿಜಲ್ಲೂ ಆ ತರ ಆಗುತ್ತಾ ಅನ್ಬೇಕಾರೆ ಆ ಅಸಿಸ್ಟೆಂಟ್ ಹೇಳ್ತಾರೆ, ಮೋಸ್ಟ್ಲಿ ಅವ್ರಿಗೇನೋ ತಲೆಲೇನೋ ಪ್ರಾಬ್ಲಮ್ ಆಗಿರ್ಬೇಕು, ಕಣ್ಣು ತಲೆಲಿ. ಫಸ್ಟ್ ಹೋಗ್ಬಿಟ್ಟು ಚೆಕ್ಅಪ್ ಮಾಡಿಸ್ಕೊಳಕ್ ಹೇಳಿ, ಯಾಕೆಂದ್ರೆ ಈ ತರ ಫೀಲಿಂಗ್ ಯಾರಿಗೂ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಹಿಂಗೆ ಮಾತಾಡ್ಬಿಟ್ಟು ಅವಳು ಚೆಕ್ಅಪ್ ಅಂತ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ನೋಡಿ ಡಾಕ್ಟ್ರೆ, ನಂಗೆ ನಾರ್ಮಲ್ ಆಗಿ ಇರೋದಕ್ಕಿಂತ ಈಗ ತುಂಬಾ ಚೇಂಜಸ್ ಆಗ್ಬಿಟ್ಟಿದೆ ನನ್ನ ಲೈಫ್ ಅಲ್ಲಿ. ಏನಂದ್ರೆ ಈಗ ನಾರ್ಮಲ್ ಆಗಿ ನಾ ಹೆಂಗಿದ್ದೇನೆ ಅಂದ್ರೆ ಅದು ನನ್ ಸುತ್ತಮುತ್ತ ಇರೋ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನನ್ ಪಾಡಕ್ ನಾನು ಮನೆಗೆ ಹೋಗ್ತಿದ್ದೆ, ಅವಾಗ ಒಂದ್ ಬೆಕ್ಕು ತುಂಬಾ ಮಳೆಯಲ್ಲಿ ನೆನೀತಾ ಇತ್ತು. ಅದನ್ನ ನೋಡ್ಬಿಟ್ಟು ನನಗೆ ತುಂಬಾ ಪಾಪ ಅಂತ ಅನಿಸ್ತು, ಅದಕ್ಕೆ ಹೋಗ್ಬಿಟ್ಟು ಛತ್ರಿ ಇಟ್ಕೊಂಡು ನಿಂತಿದ್ದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಡಾಕ್ಟರ್ ಕೇಳ್ತಾರೆ, ಅಲ್ಲಮ್ಮ ಏನೋ ಅಂತ ಹೇಳಿದ್ರೆ ನಾ ಏನೋ ಹೇಳ್ತೀಯ ಅಂದ್ರೆ ಈ ವಿಷಯ ಹೇಳ್ತಿದ್ಯಲ್ಲ. ಈಗ ನಾರ್ಮಲ್ ಆಗಿ ಒಬ್ಬ ಮನುಷ್ಯನ್ಗೆ ಈ ತರ ಪ್ರಾಣಿಗಳು ನೋಡಿದಾಗ, ಆ ತರ ಸಿಚುವೇಶನ್ ನೋಡಿದಾಗ ಎಲ್ರಿಗೂ ಆ ತರ ಫೀಲ್ ಬರುತ್ತೆ. ಇಲ್ಲ ಡಾಕ್ಟ್ರೆ, ನಿಜಲ್ಲೂ ಹೇಳ್ತಿದೀನಿ, ನಾನು ಈ ತರ ಯಾವ್ದೇ ಪ್ರಾಣಿಗೂ ಮನುಷ್ಯನ್ಗೂ ಈ ತರ ಕರುಣೆ ತೋರ್ಸೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಆಮೇಲೆ ಇನ್ನೊಂದು ವಿಷಯನ ನೆನ್ಸ್ಕೊಂಡ್ ತೋರಿಸ್ತಾರ ಸೀನ್. ಏನಂದ್ರೆ ಯಾರೋ ಒಬ್ಬ ಇವಳು ಕಂಪ್ನಿ ಒಳಗ್ ಬಂದ್ಬಿಟ್ಟು ಒಂದು ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ನೇನು, ಅದರಿಂದ ಇವಳು ನಿಮ್ ಹೀರೋಯಿನ್ ಅವಳನ್ನ ನೋಡ್ತಾನೆ. ನೋಡ್ಬಿಟ್ಟು ಅವಳಿಗೆ ಸ್ವಲ್ಪ ಕೋಪ ಬರುತ್ತೆ, ಯಾರು ಇವನು, ಯಾರನ್ನೇರ್ನು ಯಾಕೆ ಒಳಗ್ ಬಿಡ್ತಾ ಇದೀಯಾ, ನಿಂಗೇನ್ ಸ್ವಲ್ಪ ಕೂಡ ಮ್ಯಾನರ್ಸ್ ಇಲ್ವಾ ಅಂದ್ಬಿಟ್ಟು ಅಸಿಸ್ಟೆಂಟ್ ನ ಬೈಬೇಕಾರೆ. ಆಮೇಲೆ ಹಿಂಗೆ ನಮ್ ಹೀರೋಯಿನ್ ನೀನ್ ಮಾತಾಡ್ತಿರೋದ್ ನೋಡ್ಬಿಟ್ಟು ಅಪ್ಪಂಗೆ ನೋಡ್ಬಿಟ್ಟು ಸ್ವಲ್ಪ ಭಯ ಆಗ್ಬಿಟ್ಟು ಓಡೋಗ್ಬಿಡ್ತಾನೆ. ಓಡೋದ್ಮೇಲೆ ಅಸಿಸ್ಟೆಂಟ್ ಹೇಳ್ತಾರೆ, ಇಲ್ಲ ಮೇಡಮ್ ತುಂಬಾ ಸಾರಿ, ನಂಗ್ ಮಾಡ್ಬಾರ್ದಿತ್ತು, ಸರಿ ಒಪ್ಕೋತೀನಿ, ಆದ್ರೆ ಅವ್ನಿಗೆ ರೀಸೆಂಟ್ ಆಗಿ ಅವ್ನ್ ಮಗು ಆಯ್ತು, ಆದ್ರೆ ಆ ಮಗು ತುಂಬಾ ಸೀರಿಯಸ್ ಆಗಿರೋ ಡಿಸೀಸ್ ಅಲ್ಲಿ ಏನೋ ಹಿಂಸೆಯಲ್ಲಿ ಒದ್ದಾಡ್ತಿದೆ, ಅದಕ್ಕೆ ಅವರು ಟ್ರೀಟ್ಮೆಂಟ್ ಮಾಡಕ್ಕೆ ಅಪ್ಪನ ಹತ್ರ ಕಾಸಿಲ್ಲ, ನಾ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟೆ ನಾನು ಒಳಗ್ಬಿಟ್ಟೆ, ಇದರಿಂದ ಸ್ವಲ್ಪ ಹೆಲ್ಪ್ ಆಗಿದ್ರೆ ನನಗೂ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೆ ಮೇಡಮ್ ಸಾರಿ ಮೇಡಮ್, ಇನ್ನೊಂದ್ಸರಿ ಮಾಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ. ಆಮೇಲೆ ನಮ್ ಹೀರೋಯಿನ್ ಒಂದು ವಾಶ್ರೂಮ್ ಹೋಗಿರ್ತಾಳೆ. ಅವಾಗ ಇಲ್ಲಿರೋ ಒಂದು ಎಂಪ್ಲಾಯಿ ಕೆಲಸ ಮಾಡೋರು ಅಳ್ತಾ ಇರ್ತಾರೆ. ಏನ್ ಬಗ್ಗೆ ಅಂದ್ರೆ ಅವ್ರ ಅಪ್ಪಂಗೆ ಏನೋ ಸೀರಿಯಸ್ ಆಗಿರೋ ಒಂದು ಡಿಸೀಸ್ ಏನೋ ಪ್ರಾಬ್ಲಮ್ ಬಂದ್ಬಿಟ್ಟು ಆಪರೇಷನ್ ಮಾಡಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಅದ್ರ ಬಗ್ಗೆ ಹೇಳ್ಕೊಂಡು ಇನ್ನೊಂದ್ ಫ್ರೆಂಡ್ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾರೆ. ಇವ್ ತುಂಬಾ ಫೀಲ್ ಮಾಡಿ ಅಳ್ಬಿಟ್ಟು ಹಂಗೆ ಹೇಳ್ಕೊಂಡು ಹೋಗ್ಬೇಕಾರೆ ನಮ್ ಹೀರೋಯಿನ್ ಈಚೆ ಬರ್ತಾಳೆ. ಬಂದ್ಬಿಟ್ಟು ನೋಡಿದ್ರೆ ನಮ್ ಹೀರೋಯಿನ್ ಅಳ್ತಾ ಇರ್ತಾಳೆ. ಯಾಕೆಂದ್ರೆ ಆ ಹುಡುಗಿ ಹೇಳ್ತಿರೋ ಸ್ಟೋರಿ ಕೇಳ್ಬಿಟ್ಟು ನಮ್ ಹೀರೋಯಿನ್ ಗಳು ಬಂದ್ಬಿಟ್ಟಿರುತ್ತೆ. ಅಲ್ಲ ಅವಳ್ದು ಯಾರೋ ಸ್ಟೋರಿ ಇಟ್ಕೊಂಡು ನಾ ಯಾಕೆ ಕಳ್ತಿದೀನಿ ಅಂತ ಅರ್ಥ ಆಗ್ತಿರಲ್ಲ. ಇಷ್ಟು ವಿಷಯನ ಹೇಳ್ತಾ ಇರ್ತಾಳೆ ಡಾಕ್ಟರ್ ಹತ್ರ. ಹಿಂಗೆಲ್ಲ ಆಯ್ತು ಡಾಕ್ಟ್ರೆ, ನಾನು ಈ ತರ ಇದ್ದೋಳೆ ಅಲ್ಲ, ನಾನು ಹೆಂಗಿದ್ದೆ ಅಂದ್ರೆ ನಾನೇ ಒಂದ್ ತರ ಲೆವೆಲ್ ಆಗಿದ್ದೆ, ನಡುವೆ ಈ ತರ ತುಂಬಾ ಆಗ್ತದೆ ಡಾಕ್ಟರ್ ಅಂತ ಹೇಳ್ತಾ ಇರ್ತಾಳೆ. ಡಾಕ್ಟರ್ ಹೇಳ್ತಾರೆ, ಏನಿಲ್ಲ, ನಿಮ್ಗೇನಂದ್ರೆ ಇಷ್ಟ ದಿನ ನೀವು ಈ ಫೀಲಿಂಗ್ ಬಗ್ಗೆ ಎಲ್ಲ ನೀವು ಅಷ್ಟೊಂದು ಫೋಕಸ್ ಮಾಡಿಲ್ಲ ಅನ್ಸುತ್ತೆ, ಅದರಿಂದನೇ ನಿಮ್ಗೆ ಇದೆಲ್ಲ ಹೊಸ್ತಾಗ ಅನ್ಸ್ತಾ ಇದೆ. ಯಾಕೆಂದ್ರೆ ನೀವು ನಿಮ್ ಪಾಯಿಂಟ್ ಆಫ್ ವ್ಯೂಲೇ ನೋಡ್ಕೊಂಡು ಏನೋ ಮಾಡ್ಕೊಂಡು ಇದ್ಬಿಟ್ಟಿದ್ರೆ, ಈಗ ಅವ್ರ ಪಾಯಿಂಟ್ ಆಫ್ ಇಂದ ಆ ಜಾಗದಲ್ಲಿ ನಿಮ್ನ ಹಾಕೊಂಡು ನೋಡೋದ್ರಿಂದ ನಿಮ್ಗೆ ಅದು ತುಂಬಾ ಜಾಸ್ತಿ ಎಫೆಕ್ಟ್ ಆಗ್ತದೆ ಅನ್ಸುತ್ತೆ. ಇದೆಲ್ಲ ನಾರ್ಮಲ್, ಇದು ನಿಮ್ ರೋಗಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅವಳು ಅಂತಾಳೆ, ಆಯ್ತು ಡಾಕ್ಟ್ರೆ,
ಆದ್ರೆ ನಾನ್ ರೋಗಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಹುಡುಕಿ ಡಾಕ್ಟ್ರೆ ಪ್ಲೀಸ್ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾಳೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ ನಮ್ ಹೀರೋ ಮಾವ ಇದಾರಲ್ಲ ಅವ್ರ ಅಣ್ಣ ಬೇರೆ ಒಬ್ರು ಇರ್ತಾರೆ. ಅವ್ರು ಏನೋ ತಪ್ಪು ಮಾಡಿದವ್ರೆ ಅಂತ ಅನ್ಬಿಟ್ಟು ಫ್ಯಾಮಿಲಿಯಿಂದ ಆಚೆ ಹಾಕಿರ್ತಾರೆ. ಅಂದ್ರೆ ಇವ್ರನ್ನ ಯಾರು ಸೇರ್ಸ್ಕೊತಾ ಇರಲ್ಲ. ಈಗ ಲಾಸ್ಟ್ ಎಪಿಸೋಡ್ ನೋಡಿದ್ವಲ್ಲ, ಒಂದು CCTV ಕ್ಯಾಮ್ರಾದಲ್ಲಿ ಆ ಹಂದಿನ ಯಾರು ಬಿಟ್ಟವ್ರು ಅಂತ ನೋಡಿದಾಗ ಇವರು ಅದ್ ಜಾಗದಲ್ಲಿ ಇರ್ತಾರೆ. ಅದರಿಂದ ಅದನ್ನ ಇವ್ರು ನೋಡ್ಬಿಟ್ಟು ಇವ್ರನ್ನ ಅದ್ರ ಬಗ್ಗೆ ವಿಚಾರಿಸಕ್ ಕರೆದಿರ್ತಾರೆ. ಯಾಕೆ ಈ ತರ ಮಾಡ್ದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನ್ ನಿಜಲ್ಲೂ ಈ ತರ ಮಾಡಿಲ್ಲ, ನನ್ನ ನಂಬು, ನಾನು ಈ ತರ ತಪ್ಪನ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವಾಗ ನೀ ಯಾಕೆ ಆ ಜಾಗಕ್ಕೆ ಬಂದಿದೆ ಅಂತ ಕೇಳಿದಾಗ, ಬಂದಿದ್ದೆ ನಾನು ಆ ಜಾಗಕ್ಕೆ, ಯಾಕೆಂದ್ರೆ ಅಪ್ಪನ ಮಾತಾಡಿಸ್ಬೇಕು ಅಂತ. ನೀವ್ ಯಾರು ಮಾತಾಡ್ಸಕ್ಕೆ ಬಿಡ್ತಾ ಇಲ್ಲ ನನ್ನ, ಅದರಿಂದ ಅಪ್ಪನ ಮಾತಾಡಿಸ್ಬೇಕು ಅಂತಾನೆ ಬಂದೆ. ಆದ್ರೆ ಅವ್ರ ಗರ್ಲ್ ಫ್ರೆಂಡ್ ನನ್ನ ಕಳಿಸ್ಬಿಟ್ರು, ಅವ್ರನ್ನ ಮೀಟ್ ಮಾಡಕ್ಕೆ ಬಿಡ್ಲಿಲ್ಲ. ಪ್ಲೀಸ್ ನನ್ಗೆ ಅಪ್ಪನ್ ಮಾತಾಡ್ಸಕ್ ಹೇಳು, ನನ್ಗೆ ಅವ್ರ ಹತ್ರ ಒಂದ್ ಸ್ವಲ್ಪನಾರು ಮಾತಾಡ್ಲೇಬೇಕು, ನಾನು ಹೇಳ್ಬೇಕಾಗಿದೆ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ ಈ ಮಾತು ಕೇಳ್ಬಿಟ್ಟು ಅವ್ರು ಹೇಳ್ತಾರೆ, ಅಣ್ಣ ನೀವ್ ಒಂದ್ ವಿಷಯ ಅರ್ಥ ಮಾಡ್ಕೊ, ಎಲ್ಲಾ ವಿಷಯನೂ ನೀನ್ ಚೇಂಜ್ ಮಾಡಕ್ಕಾಗಲ್ಲ, ಒಂದೊಂದ್ ವಿಷಯನ ನೀನ್ ಅಕ್ಸೆಪ್ಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ. ಆದ್ರೆ ನನಗೆ ಈ ವಿಷಯದಲ್ಲಿ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ ಇವ್ರ ಅಣ್ಣ ಏನ್ ತಪ್ಪು ಮಾಡಿದ್ರು ಅನ್ನೋದು ಮಾತ್ರ ಇನ್ನೂ ತೋರಿಸಿಲ್ಲ. ಯಾಕೆಂದ್ರೆ ಎಲ್ಲಾರು ಅವ್ರನ್ನ ಇಷ್ಟೊಂದು ದೂರ ಇಟ್ಟಿರೋ ಕಾರಣ ಏನು ಅಂತ ತಿಳ್ಕೊಬೇಕು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆಮೇಲೆ ಹೀರೋ ಮಾವ ಇದಾರಲ್ಲ ಹೋಗ್ಬಿಟ್ಟು ಅವ್ರ ತಾತ ಗರ್ಲ್ ಫ್ರೆಂಡ್ ಹತ್ರ ಹೋಗಿ ಕೇಳ್ತಾರೆ, ಅಲ್ಲ ನಿಜಲ್ಲೂ ಅವ್ರು ಬಂದು ಮೀಟ್ ಮಾಡಿದ್ರ, ಅವ್ರೇನಾರ ನೀವು ನೋಡಿದ್ರ ಅಂತ ಅನ್ಬೇಕಾದ್ರೆ ಅಮ್ಮ ಹೇಳುತ್ತೆ, ಇಲ್ವಲ್ಲ ನಾನು ನೋಡಿಲ್ವಲ್ಲ ಅಂತ ಅಂತಾರೆ. ಆದ್ರೆ ಇಲ್ಲಿ ಕನ್ಫ್ಯೂಷನ್ ಏನಂದ್ರೆ ಅವ್ರು ಹೇಳಿದ್ರು ಅವ್ರನ್ನ ನಾನು ಮೀಟ್ ಮಾಡಿದ್ರು, ನನ್ನ ಮೀಟ್ ಮಾಡಕ್ ಬಿಡ್ಲಿಲ್ಲ, ತಾತನ ನಮ್ಮ ಅಪ್ಪನ ಮೀಟ್ ಮಾಡಕ್ ಬಿಡ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಇವ್ರು ನೋಡಿದ್ರೆ ನಾನು ಅವ್ರನ್ನ ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ. ಅದಲ್ದೆ ಇನ್ನು ಎಷ್ಟೊಂದು ವಿಷಯನ ಹೇಳ್ತಾ ಇರ್ತಾರೆ. ಅವರು ತುಂಬಾ ಮೈಂಡ್ ಸೆಟ್ ನ ಕೆಟ್ಟಾಗಿ ಇಟ್ಕೊಂಡವ್ರೆ. ಅವ್ರು ನಮ್ ಫ್ಯಾಮಿಲಿಗೆ ಏನ್ ಬೇಕಾದ್ರೆ ಮಾಡ್ಬೋದು, ನೀವು ತುಂಬಾ ಹುಷಾರಾಗಿರಿ, ಅವ್ರನ್ನ ಏನ್ ಮಾಡಿದ್ರು ಸ್ವಲ್ಪ ಕಣ್ಣಿಟ್ಟಿರಿ, ಆಮೇಲೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ನಿಮ್ಗೆ ಪ್ರಾಬ್ಲಮ್, ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಇದನ್ನ ನೋಡಿದ್ದೆ ಈ ಅಮ್ಮ ನಿಜ ಹೇಳ್ತಿದ್ಯಾ ಇಲ್ಲ ಅವ್ರು ನಿಜ ಹೇಳ್ತವ್ರ ಅನ್ನೋದು ಅರ್ಥ ಆಗ್ತಿರಲ್ಲ. ಯಾಕೆಂದ್ರೆ ನಂಗೆ ಯಾಕೋ ಫೀಲ್ ಆಗ್ತದೆ ಈ ಅಮ್ಮ ನಿಜಲ್ಲೂ ಒಳ್ಳೆವಳ ಕೆಟ್ಟವಳ ಅಂತ. ನೋಡೋಣ ಸ್ಟೋರಿ ಮುಂದಕ್ಕೆ ಹೋಗ್ತಾ ಗೊತ್ತಾಗುತ್ತೆ. ಆಮೇಲೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ, ಈ ಗ್ರೇಸ್ ಇದಾರಲ್ಲ, ಆ ಗ್ರೇಸ್ಗೆ ಹೀರೋಯಿನ್ ಅಮ್ಮ ಹೇಳ್ತಾರೆ, ಈ ಜ್ಯಾಂಗ್ ನ ನಾನು ಅವನ ಬಗ್ಗೆ ತಿಳ್ಕೊಬೇಕು, ಅವನ ಬಗ್ಗೆ ತಿಳ್ಕೊಳಕೋಸ್ಕರ ನೀನ್ ಏನ್ ಮಾಡು, ಅವನ್ಗೆ ಗೊತ್ತಿಂದೆ ಸ್ವಲ್ಪ ಫಾಲೋ ಮಾಡು, ಅವನ ಬಗ್ಗೆ ನಾ ತಿಳ್ಕೊಬೇಕು ಅಂತ ಹೇಳ್ತಾರೆ. ಆಗ ಸರಿ ಅಂತ ಅನ್ಬಿಟ್ಟು ಗ್ರೇಸ್ ಏನ್ ಮಾಡ್ತಾಳೆ, ಅವಳು ಹಂಗೆ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದ್ ಸ್ಟೇಜ್ ಗಂಟ ಫಾಲೋ ಮಾಡ್ತಿದ್ಬೇಕಾರೆ ಆ ಜ್ಯಾಂಗ್ ಗೊತ್ತಾಗ್ಬಿಡುತ್ತೆ ಯಾರೋ ಫಾಲೋ ಮಾಡ್ತಾವ್ರೆ ಅಂತ. ಹಿಂದೆಗಡೆ ಅಂತ ಅಂದ್ಬಿಟ್ಟು ಏನ್ ನನ್ ಫಾಲೋ ಮಾಡ್ತಿದ್ಯಾ ಅಂತ ಅನ್ಸುತ್ತೆ ಅಂತ ಅಂತಾನೆ. ಅವಾಗ ಅಯ್ಯೋ ತಗೊಳಕೊಂಡ್ಬಿಟ್ಲಲ್ಲ ಹೇಳು ಅಂತ ನಾವ್ ಅಂದ್ಕೋತಾ ಇದ್ರೆ, ಆದ್ರೆ ಸಡನ್ ಆಗಿ ಅವಳು ಅಂತಾಳೆ, ಏಯ್ ನನ್ ಗೊತ್ತು ತಾನೆ ನಿನ್ನ ನಾನು ಫಾಲೋ ಮಾಡ್ತಿದೀನಿ ಅಂತಾನೆ, ಹೆಂಗಿದ್ರು ಮೀಟ್ ಮಾಡ್ಬೇಕು ಅಂತ ತಾನೆ ಹೇಳಿದ್ದು, ಯಾಕೆ ನಾನು ಹಂಗೆ ಎದುರಿಸ್ತೀಯ ಅಂತಾಳೆ. ಇದೇನ್ ಹಿಂಗ್ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ ಅಂದ್ರೆ ರೂಮ್ ಹೋಗ್ಬಿಟ್ಟು ಆರಾಮ್ಸೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇಲ್ಲಿ ಏನಂದ್ರೆ ಇನ್ನೊಂದು ಟ್ವಿಸ್ಟ್ ಹೊಡಿತಾರೆ, ಇವ್ರಿಬ್ರು ಒಂದೇ ಗುಂಪು, ಆದ್ರೆ ಇಲ್ಲಿ ಆಕ್ಟ್ ಮಾಡ್ಕೊಂಡು ಇವ್ನ್ ಗೊತ್ತೇ ಇಲ್ಲ ಅಂತ ಆಕ್ಟ್ ಮಾಡ್ತಾಳೆ. ಇವ್ರಿಬ್ರು ಏನೋ ಸ್ಕೆಚ್ ಹಾಕೋರೆ ಅನ್ನೋದು ಮಾತ್ರ ಚೆನ್ನಾಗ್ ಅರ್ಥ ಆಗ್ತಾ ಇದೆ. ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ ಗೇಸು, ಅಲ್ಲ ಇದನ್ನ ನಾನು ನಿನ್ನ ಫಾಲೋ ಮಾಡಕ್ ಹೇಳಿದ್ ಯಾರು ಗೊತ್ತಾ, ಹೀರೋಯಿನ್ ಅಮ್ಮ. ಅವ್ರಿಗೇನ್ ಗೊತ್ತು ನಾವಿಬ್ರು ಒಂದೇ ಟೀಮ್ ಅಂತ, ಹೋಗ್ಲಿ ಬಿಡು. ಆದ್ರೆ ಲಾಸ್ಟ್ ಟೈಮ್ ಹಾಕಿದ್ ಪ್ಲಾನ್ ಮಾತ್ರ ಎಕ್ಕುಟ್ಟೋಯ್ತು. ಆದ್ರೆ ಇವಾಗ ಹಾಕೋ ಪ್ಲಾನ್ ಹೆಂಗಿರ್ಬೇಕು ಅಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು, ಯಾವ್ದೇ ರೀತಿ ಪ್ರಾಬ್ಲಮ್ ಕೊಡ್ಬೇಡ್ದು ಅಂತ ಹೇಳ್ತಾ ಇರ್ತಾರೆ. ಇವ್ರು ಯಂತ್ರ ಬಗ್ಗೆ ಮಾತಾಡ್ತವ್ರೆ ಅಂದ್ರೆ ಈ ಹಂದಿ ರಿಲೀಸ್ ಮಾಡಿ ಅಟ್ಯಾಕ್ ಮಾಡಿಸಿದ್ರಲ್ಲ ಅದ್ರ ಬಗ್ಗೆನೆ ಮಾತಾಡ್ತವ್ರೆ. ಅಂದ್ರೆ ಈ ವಿಷಯದಿಂದ ನಮಗ್ ಕ್ಲಿಯರ್ ಆಗ್ತಾ ಇದೆ ಆ ಹಂದಿ ಆಕ್ಸಿಡೆಂಟ್ ಮಾಡ್ಸಿದ್ದೆ ಇವ್ರು ಅಂತ. ಅಂದ್ರೆ ಈ ಸ್ಟೋರಿಲಿ ಇವ್ರಿಬ್ರೇ ವಿಲ್ಲನ್, ನೋಟಿಸ್ ಮಾಡ್ಕೊಳ್ಳಿ. ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ತೋರಿಸ್ತಾರೆ ಹೀರೋ ಅಣ್ಣನ. ಇವ್ರ ಜೊತೆ ಇನ್ನೊಂದ್ ಲೇಡಿ ಇರ್ತಾರಲ್ಲ ಅವ್ರನ್ನ ಹಸ್ಬೆಂಡ್ ವೈಫ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅವ್ರು ಕೂಡ ಅಕ್ಕ ತಮ್ಮನೆ. ಇವ್ರ ಅಣ್ಣನ ಅವ್ರ ಅಕ್ಕನ ಅದು ಇನ್ನು ಕನ್ಫ್ಯೂಷನ್ ಆಗೇ ಇದೆ. ಆದ್ರೆ ಹೀರೋನೇ ಲಾಸ್ಟ್ ಹುಡುಗ, ಅದರಿಂದ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಏನಂದ್ರೆ ಇವ್ರು ಒಂದು ಜಿಮ್ ನ ನಡೆಸ್ತಾ ಇರ್ತಾರೆ. ನಡೆಸ್ಬೇಕಾರೆ ಇವ್ರು ಬರ್ತಾ ಬರ್ತಾ ಜನ ಎಲ್ಲ ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಸ್ಕೂಲ್ ಹುಡುಗರು ಬರೋದೇ ತುಂಬಾ ಡೌಟ್ ಆಗ್ಬಿಟ್ಟಿದೆ. ಅದಕ್ಕೆ ಏನೋ ವಿಷಯ ಕೇಳ್ಕೊಂಡ್ ಬಂದಿರೋರ್ನ ಇವ್ರನ್ನ ಬಿಡ್ಲೇಬಾರ್ದು ಅಂತ ಏನೇನೆಲ್ಲ ಮಾಡಿ ತೋರಿಸ್ತಾರೆ. ನೋಡು ಇದ್ ಮಾಡ್ಬೋದು ಅದ್ ಮಾಡ್ಬೋದು ಅಂತ ಬೋರ್ಡ್ ಎಲ್ಲ ಹೊಡಿಯೋದಂತೆ, ಫುಲ್ ಬಾಕ್ಸಿಂಗ್ ಅಂತೆ ಅಂತ ಏನೇನು. ಆದ್ರೆ ಯಾವ್ದು ನೆಟ್ವರ್ಕ್ ಮಾಡಲ್ಲ. ಬೋರ್ಡ್ ಹೊಡಿಯಕ್ ಹೋದ್ರೆ ಕೈ ಇಟ್ ಮಾಡ್ಕೊಂತಾರೆ, ತಲೆಲಿ ಹೊಡಿತೀನಿ ಬಿಟ್ಟು ತಲೆಲಿ ಇಟ್ ಮಾಡ್ಕೊಂತಾರೆ. ಫುಲ್ ರಕ್ತ ಬರ್ತಿರುತ್ತೆ ತಲೆಲಿ. ಇವ್ರು ಆಡ್ತಿರೋದೆಲ್ಲ ನೋಡ್ಬಿಟ್ಟು ಆ ಲೇಡಿ ಅವ್ರ ಅಮ್ಮ, ಆ ಹುಡುಗನ ಅಮ್ಮ, ಅಯ್ಯೋ ಏನ್ ಸಾರ್ ನಿಮ್ ತಲೆಲಿ ರಕ್ತ ಬರ್ತಿದೆ, ಓ ಹಾಗಾದ್ರೆ ಇಲ್ಲಿ ಮಾಡಿದ್ರೆ ನಮ್ ಹುಡುಗನ್ ತಲೆನಿ ಹಿಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವ್ರು ಎಷ್ಟು ಪೇಚಾಡ್ತಾರ ಅವ್ರನ್ನ ಸೇರ್ಸಕ್ಕೆ. ಬಟ್ ಆದ್ರೆ ಅವ್ರು ಏನು ಒಪ್ಕೊಳ್ದೆ ಹಂಗೆ ಬಾಯ್ ಸಾರ್ ಅನ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ.
ಮಾಡ್ಬಿಡ್ತಾರೆ ಬೇಡ ಅಂದ್ಬಿಟ್ಟು. ಅವ್ರು ಪಾಪ ಅಯ್ಯೋ ಇವನ್ನ ಸೇರ್ಸ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಏನ್ ರಕ್ತ ಎಲ್ಲ ಸುರ್ತೆ ನನ್ನ ಕೇರೇ ಮಾಡದೆ ಹೋಗ್ತಾರಲ್ಲ ಅಂದ್ಬಿಟ್ಟು ಮೊಕ್ಕ ನೋಡ್ತಾ ಇರ್ತಾರೆ. ಆಮೇಲೆ ಹಂಗೆ ನೆಕ್ಸ್ಟ್ ಸೀನ್ ಅಲ್ಲಿ ಅವ್ರ ಸಿಸ್ಟರ್ ಹತ್ರ ಬಂದ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ಅಲ್ಲ ಹೋಗ್ತಿರೋ ಸಿಚುವೇಶನ್ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಲ್ಲ ನನ್ ಜಿಮ್ಗೆ ಯಾರು ಬರ್ತಾನೆ ಇಲ್ಲ. ಅದಲ್ದೆ ಈ ಜಿಮ್ ಬಿಟ್ರೆ ನನ್ಗೆ ಯಾವ್ದೇ ರೀತಿ ಯಾವ್ದೇ ಕಲೆ ಏನು ಗೊತ್ತೇ ಇಲ್ಲ. ನನಗೆ ಏನ್ ಮಾಡೋದು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ಅದ್ ಬೇರೆ ಇವನು ಡಿವೋರ್ಸ್ ಮಾಡ್ತೀನಿ ಅಂತ ಅವನೇ. ಈ ಜಿಮ್ನು ನೀನ್ ಕೊಟ್ರಿ 2 ಬಿಲ್ಡಿಂಗ್ನು ಹೈನೇ ನಮಗ್ ಗಿಫ್ಟ್ ಮಾಡಿದ್ದು. ಏನಾರು ಹೀರೋ ಅವಳನ್ನ ಡಿವೋರ್ಸ್ ಮಾಡ್ಬಿಡ್ದ ಅನ್ಕೋ, ಎಲ್ಲಾ ಬಿಲ್ಡಿಂಗ್ ಅವರೇ ವಾಪಸ್ ತಗೊಂಡ್ಬಿಡ್ತಾರೆ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ. ಒಂದ್ ಕೆಲಸ ಮಾಡೋಣ, ಹೋಗ್ಬಿಟ್ಟು ಅವನ್ನ ಇದ್ರ ಹೈನ ಹತ್ರ ಮಾತಾಡ್ಬಿಟ್ಟು ಏನಾರು ಇವ್ರಿಬ್ರು ಡಿವೋರ್ಸ್ ಮಾಡ್ಕೊಳ್ದಂಗ್ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ಇಬ್ರು ರೆಡಿ ಆಗ್ಬಿಟ್ಟು ಹೈನ ಮೀಟ್ ಮಾಡಕ್ ಬರ್ತಾ ಇರ್ತಾರೆ. ಆಮೇಲೆ ಹಿಂಗೆ ಕಾರಲ್ಲಿ ಕೂತಾಗ ಇದು ಈ ತರ ಬರ್ತಾ ಇದೀವಿ ಅಂತ ಹೀರೋಗ್ ಹೇಳ್ತೀನಿ ಅಂದಾಗ ಅವ್ರ ಸಿಸ್ಟರ್ ಹೇಳ್ತಾರೆ, ಏ ನಿಂಗೇನ್ ಬುದ್ಧಿ ಇದೆಯಾ ಇಲ್ವೋ? ಅವ್ನ್ ಹೇಳಿದ್ರೆ ಅವನು ತುಂಬಾ ಕುಯ್ತಾನೆ. ಯಾಕೆ ಇದೆಲ್ಲ ಪುರಾಣ ಮಾಡ್ತಿದ್ರೆ ಬರಕ್ ಹೋಗ್ಬೇಡಿ ಅನ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಡ್ತಾನೆ. ಬೇಡ ಬೇಡ ಅವ್ನ್ ಹೇಳ್ಬೇಡ, ನಾವ್ ಹಂಗೆ ಅವ್ನ್ ಗೊತ್ತಿಲ್ದೇನೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡೋಣ ಹೋಗೋಣ ಅಂತ ಅನ್ಬಿಟ್ಟು ಓಡೋಗ್ತಾ ಇರ್ತಾನೆ. ಎಲ್ಲಾರು ಹಂಗೆ ಕಾರ್ ತಗೊಂಡ್ ಹೋಗ್ತಾರೆ. ಆಮೇಲೆ ಅವರು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿರೋರ್ಗೆ ಹೇಳಿದ್ರೆ ಅವ್ರು ಯಾರು ನಂಬ್ತಾನೆ ಇರಲ್ಲ. ನನಗೆ ಹೀರೋಯಿನ್ ಹಸ್ಬೆಂಡ್ ಬ್ರದರ್ ಸಿಸ್ಟರ್ ನಾವು ಅಂತ ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಆಬ್ವಿಯಸ್ಲಿ ಯಾರು ನಂಬ್ತಾರೆ? ಇವ್ರು ಬಂದಿರೋ ಅವತಾರ ಅವ್ರು ಇರೋ ಲೆವೆಲ್ ಆ ತರ ಇರುತ್ತೆ. ಅದ ಆಫೀಸ್ ಎಲ್ಲ ನಂಬ್ತಾರ ಸೆಕ್ಯೂರಿಟಿ ಮೇಲೆ. ಅದರಿಂದ ಹಿಂಗೆ ತೋರಿಸ್ಬಿಟ್ಟು ಫೋಟೋ ಎಲ್ಲ ತೋರಿಸ್ತಾರೆ. ಮದುವೆ ಫೋಟೋ ಅಲ್ಲಿ ನೋಡಿ ಹಿಂದೆ ನಿಂತಿದ್ವಿ ನಾವೇ ಇವರಿಬ್ರು ಇದಾಗ್ಬೇಕು, ಅವ್ರಿಗೆ ನಾವೇ ಹೆಣ್ಣು ಬ್ರದರ್ ಸಿಸ್ಟರು, ಪ್ಲೀಸ್ ನಮ್ಮ ಎಂಟ್ರಿ ಬಿಡಿ ನಾವು ಒಳಗೋಗ್ಬೇಕು ಅಂತ ಕೇಳಿದ್ರು ಎಷ್ಟು ಹೇಳಿದ್ರು ಅವ್ರನ್ನ ಕೇಳ್ತಾನೆ ಇರಲ್ಲ. ಆದ್ರೆ ನಮ್ ಹೀರೋಯಿನ್ ಹಂಗೆ ಇನ್ನೊಂದು ಡಿಪಾರ್ಟ್ಮೆಂಟ್ ಹೋಗಕ್ಕೆ ಹಂಗೆ ಹೋಗ್ತಾ ಇರ್ತಾಳೆ. ಅವಾಗ ಯಾರಿದು ನೋಡ್ದಂಗ್ ಇದೆಯಲ್ಲ ಅಂತ ಅನ್ಬಿಟ್ಟು ತಿರುಗಿ ನೋಡ್ತಾಳೆ. ತಿರುಗಿ ನೋಡಿದಾಗ ಕರೆಕ್ಟ್ ಆಗಿ ಅವ್ರ ಹತ್ರನೇ ಅವರು ತಗೊಳಕೊಂತಾರೆ. ಆಗ ಇಬ್ರು ಮಾತಾಡಕ್ಕೆ ಕರ್ಕೊಂಡು ಹೋಗ್ಬಿಡ್ತಾಳೆ ಒಂದ್ ಜಾಗಕ್ಕೆ. ಆಮೇಲೆ ಎಲ್ಲಾರು ಹೋಗ್ಬಿಟ್ಟು ಒಂದ್ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಮಾತಾಡ್ಬೇಕಾರೆ ಇವರಿಬ್ರು ಸ್ವಲ್ಪ ಗಾಬರಿ ಬೀಳ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಈ ಡಿವೋರ್ಸ್ ಬಗ್ಗೆ ಹೆಂಗ್ ಮಾತಾಡೋದು ಅಂತ ಅವ್ರಿಗೆ ಭಯ ಬರ್ತಾ ಇರಲ್ಲ. ಅದಲ್ಲದೆ ನಮ್ಮ ಹೀರೋ ಇದುವರೆಗೂ ನಮ್ಮ ಹೀರೋಯಿನ್ ಹತ್ರ ಮಾತಾಡಿರಲ್ಲ ಡಿವೋರ್ಸ್ ಬಗ್ಗೆ. ಅವಳೇನು ತಿಳ್ಕೊಂಡಿರ್ತಾಳೆ, ನಮ್ಮ ಹೀರೋಗೆ ತನ್ನ ಕಂಡ್ರೆ ಇಷ್ಟ ಅಂತ ಇದ್ರ ಬಗ್ಗೆ ಥಿಂಕ್ ಕೂಡ ಮಾಡಲ್ಲ. ಅವಳಿಗೆ ಒಂಚೂರು ಕೂಡ ಎಕ್ಸ್ಪೆಕ್ಟೇಷನೇ ಇರಲ್ಲ. ಆದರೆ ಇವ್ರು ಬಂದ್ಬಿಟ್ಟು ಹೇಳ್ಬಿಟ್ರೆ ಏನು ಬೇಕಾದ್ರೆ ಆಗ್ಬೋದು. ಹೀರೋ ಮೇಲೆ ಇವಳು ಕೇಸ್ ಹಾಕಿ ಇವಳು ಪವರ್ ಯೂಸ್ ಮಾಡ್ಕೊಂಡು ಹೀರೋ ಲೈಫ್ನೇ ಹಾಳು ಮಾಡ್ಬಿಡ್ಬೋದು. ಅದರಿಂದನೇ ಹೀರೋ ತುಂಬ ದಿನದಿಂದ ಯೋಚನೆ ಮಾಡ್ಕೊಂಡು ಎದುರ್ಕೊಂಡಿರ್ತಾನೆ. ಬಟ್ ಆದರೆ ಏನೋ ಇನ್ನೇನೋ ಹೇಳಬೇಕು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟಲ್ಲೇ ಅವ್ರು ಸೆಕ್ಯೂರಿಟಿ ಬರ್ತಾರೆ. ಬಂದ್ಬಿಟ್ಟು ಮೇಡಮ್ ನೀವು ಎಲ್ಲೋ ಒಬ್ಬರನ್ನ ಮೀಟ್ ಮಾಡಬೇಕಿತ್ತು, ನೀವು ಹೋಗ್ಲಿಲ್ಲ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ಇವಾಗಲೇ ಹೋಗಿ ಅಂತ ಅಂದ್ಬಿಟ್ಟು ಅವರು ರಿಮೈಂಡರ್ ಮಾಡಿದ್ಮೇಲೆ ನಮ್ಮ ಹೀರೋಯಿನ್ ಸರಿ ಇನ್ನೊಂದು ದಿನ ಸಿಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ. ಆವಾಗ ಅವ್ರ ಅಕ್ಕ ಹೇಳ್ತಾರೆ, ತಲೆ ಕೆಸ್ಕೊಬಿಡ, ನಾನು ನಿನಗೆ ಎಲ್ಲನೂ ಮೆಸೇಜ್ ಮಾಡಿ ಕಳಿಸ್ತೀನಿ ಹೋಗಿ ಹೋಗಿ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಆಮೇಲೆ ಇವಳು ಯಾರನ್ನ ಮೀಟ್ ಮಾಡೋಕ್ಕೆ ಬಂದವಳೆ ಅಂದರೆ ಈ ಝ್ಯಾಂಗು. ಅದೇ ಫಸ್ಟ್ ಸೀನೆಲ್ಲ ತೋರಿಸಿದ್ರಲ್ಲ, ನಾನು ಹೇಳಿದ್ನಲ್ಲ ಸ್ಟೋರಿಲಿ, ಫಸ್ಟ್ ಸ್ಟಾರ್ಟಿಂಗ್ಲಿ ಇವಳು ಅವ್ರ ಹತ್ರ ಹೆಲ್ಪ್ ಕೇಳಿರ್ತಾಳೆ. ಏನರ ಬಗ್ಗೆ ಅಂದರೆ ಒಂದು ಬ್ರ್ಯಾಂಡ್ ಇರುತ್ತೆ, ಆ ಬ್ರ್ಯಾಂಡ್ ಹೆಡ್ನ ಇವ್ರನ್ನ ಹೆಂಗೋ ಮಾತಾಡಿಕೊಂಡು ಹಿಂಗೆ ಟೆಕ್ನಿಕ್ಕೆಲ್ಲ ಹೇಳ್ಕೊಟ್ಟಿರ್ತಾನೆ. ಆ ಬ್ರ್ಯಾಂಡ್ನ ಇವಳು ಡಿಪಾರ್ಟ್ಮೆಂಟ್ಗೆ ತೊಗೊಂಬರ್ಬೇಕು ಅಂತ ಇವಳಿಗೊಂದು ಆಸೆ. ಅದರಿಂದ ಅದನ್ನ ಹೆಂಗೆ ತೊಗೊಂಬರೋದು ಅಂತ ಇವನ ಹತ್ರ ಹೆಲ್ಪ್ ಕೇಳಿರೋದ್ರಿಂದ ಇವನು ಅದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿರ್ತಾನೆ. ಹಿಂಗೆ ಇವರಿಬ್ಬರು ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಹೀರೋನ್ ತೋರಿಸ್ತಾರೆ. ಹೀರೋ ಸ್ವಲ್ಪ ಟೆನ್ಷನ್ ಆಗಿರ್ತಾನೆ. ಏಕೆಂದರೆ ಯಾವಾಗಲೂ ಹೀರೋಯಿನ್ ಎಲ್ಲರೂ ಹೋಗ್ತಾಳೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲದೆ ಇವನಿಗೂ ಹೇಳ್ಬಿಟ್ಟು ಬೇರೆ ಹೋಗಿರ್ತಾಳೆ. ಯಾಕೆಂದರೆ ಯಾರು ಗೊತ್ತಿಲ್ಲ ಅಂತಂದರೆ ಹಸ್ಬೆಂಡ್ ವೈಫು ಅಂತಂದ್ಬಿಟ್ಟು ಡೌಟ್ ಬರ್ತಾರೆ ಅಂತಂದ್ಬಿಟ್ಟು ಇವನಿಗೂ ಹೇಳ್ಬಿಟ್ಟು ಹೋಗಿರ್ತಾಳೆ. ಬಟ್ ಆದರೆ ಈ ಟೈಮು ಏನು ಹೇಳೇ ಇರಲ್ಲ. ಅದ್ರ ಬಗ್ಗೆನೇ ಇವನು ಯೋಚನೆ ಮಾಡ್ತಿರ್ತಾನೆ. ಅಲ್ಲ ಇವಳು ಎಲ್ಲೋದ್ಲು, ಇವಳು ನನಗೂ ಏನು ಹೇಳಿದೆ, ಸ್ಕೆಡ್ಯೂಲು ಇಲ್ಲದೆ ಹೆಂಗೋ ಎಲ್ಲೋ ಹೋಗಿದ್ದಾಳಲ್ಲ, ಏನಾಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡ್ತಿರ್ತಾನೆ. ಅದೇ ಸ್ವಲ್ಪ ಗಾಬರಿ ಇರುತ್ತೆ. ಬಟ್ ಏನೂ ಇಲ್ಲ ಅನ್ನೋಂಗೆ ತೋರಿಸ್ಕೊತಾನೆ. ಆಮೇಲೆ ಈ ಕಡೆ ಸೀನ್ಲಿ ಹೀರೋ ಅಕ್ಕ ಇದ್ದಾರಲ್ಲ, ಅವರು ಅಯ್ಯೋ ಅವ್ರ ಹತ್ರ ಮಾತಾಡೋಕ್ಕೂ ಆಗಲಿಲ್ಲ, ಒಂದು ಮೆಸೇಜ್ ಮಾಡಿಬಿಟ್ಟು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡ್ತಿರ್ತಾರೆ. ಏನರ ಬಗ್ಗೆ ಅಂದರೆ ಹೀರೋಯಿನ್ ಬಗ್ಗೆ ಏನೋ ಡಿವೋರ್ಸ್ ಬಗ್ಗೆ ಮಾತಾಡಿದ್ನಲ್ಲ, ಅದ್ರ ಬಗ್ಗೆನೇ ನೋಡು, ಲೈಫಲ್ಲಿ ತುಂಬ ಕಷ್ಟಗಳು ಬರುತ್ತೆ. ಅದಕ್ಕೆ ಅಂತ ಎಲ್ಲದೂ ಒಂದೇ ಸೊಲ್ಯೂಷನ್ ಅಲ್ಲಮ್ಮ, ನೀವು ಡಿವೋರ್ಸ್ ಮಾಡ್ಕೊಬೇಡಿ ಅಂತ ಅಂದ್ಬಿಟ್ಟು ಮಾತೈತೆ ಡಿವೋರ್ಸ್ ಅಂದ್ಬಿಟ್ಟು ತುಂಬ ಡಿವೋರ್ಸ್ ಬಗ್ಗೆನೇ ವಿಷಯ ಹಬ್ಬಿಸ್ಬಿಟ್ಟು ಒಂದು ಮೆಸೇಜ್ ಕಳಿಸ್ಬಿಡ್ತಾರೆ. ಅಂದರೆ ಆಲ್ಮೋಸ್ಟ್ ಎಲ್ಲ ನಿಜ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಪಾಪ ಈ ವಿಷಯ ಏನಾರು ಹೀರೋಯಿನ್ ಗೊತ್ತಾಗ್ಬಿಡ್ತು, ಹೀರೋ ಕತೆ ಅದೇನಾಗುತ್ತೋ ಬನ್ನಿ ನೋಡೋಣ.
ಆಮೇಲೆ ಇಲ್ಲಿ ಹೀರೋಗೆ ಅವ್ರ ಸೆಕ್ರೆಟ್ರಿ ಬಂದ್ಬಿಟ್ಟು, ಅಲ್ಲ ಸರ್ ನಿಮ್ಮ ಸಿಸ್ಟರು ನಿಮ್ಮ ಬ್ರದರ್ ಬಂದಿದ್ರು ಆಫೀಸ್ಗೆ ಅಂತ ಹೇಳ್ತಾರೆ. ಇವರಿಬ್ರು ಯಾಕೆ ಸಂಬಂಧ ಬಂದಿದ್ರು ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಕೇಳಿದಾಗ, ಅಲ್ಲ ನೀನು ಈ ಥರ ಡಿವೋರ್ಸ್ ಬಗ್ಗೆ ಮಾತಾಡೋದಲ್ಲ, ಅದನ್ನು ಮಾಡ್ಕೊಳ್ಳೋದು ಬೇಡ ಅಂತ ಹೀರೋನ್ಗೆ ಹೇಳೋಣ ಅಂತ ಬಂದು ಅಂದಾಗ ಸಖತ್ ಕೋಪ ಬಂದ್ಬಿಡುತ್ತೆ. ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಏನಾದ್ರು ಒಂದು ವಿಷಯನ ನನ್ನ ಹತ್ರ ಮಾತಾಡದೆ ಹೆಂಗೆ ಬರ್ತೀರ ನೀವು? ಅಲ್ಲ ನಿಮ್ಗೇನು ಬುದ್ಧಿ ಇದೆಯಾ? ಈ ವಿಷಯನೆಲ್ಲ ಅವಳಿಗೆ ನಾನು ಇನ್ನೂ ಹೇಳೇ ಇಲ್ಲ, ಈ ವಿಷಯದ ಬಗ್ಗೆ ಅವಳಿಗೆ ಗೊತ್ತೇ ಇಲ್ಲ, ನೀವು ಹೋಗ್ಬಿಟ್ಟು ಈಗ ಹೇಳಿ ಮಾಡೋದ್ರಲ್ಲ ಅಂದಾಗ, ಇಲ್ಲ ನಾನು ಏನು ಹೇಳಿಲ್ಲ ಅಂದಾಗ ಸ್ವಲ್ಪ ನಾರ್ಮಲ್ ಆಗ್ತೇನೆ. ನಾರ್ಮಲ್ ಆದಮೇಲೆ ಆದರೆ ಇನ್ನೊಂದು ತಪ್ಪು ಮಾಡಿಬಿಟ್ಟೆ, ಮೆಸೇಜ್ ಕಳಿಸ್ಬಿಟ್ಟು ಹೇಳ್ಬಿಟ್ಟೆ ಅಂತಾರೆ. ಆವಾಗ ನಮ್ಮ ಹೀರೋಗೆ ಫುಲ್ ಗಾಬರಿ ಆಗ್ಬಿಡುತ್ತೆ. ನಿನ್ನಿಂದ ಈಗ ನನ್ನ ಲೈಫೇ ಹಾಳಾಗ್ತಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೋದ್ಬಿಟ್ಟು ಇಟ್ಬಿಟ್ಟು ಮತ್ತೆ ಹೀರೋನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದಾಗ ಎತ್ತಲ್ಲ, ಯಾಕೆಂದರೆ ಅವಳು ವಾಶ್ರೂಮ್ಗೆ ಹೋಗಿರ್ತಾಳೆ. ವಾಶ್ರೂಮ್ ಹೋಗಿದ್ದಾಗ ಇವನು ಜಾಂಗ್ ನೋಡ್ತಾನೆ ಅದನ್ನು ಫೋನ್ನ. ನೋಡ್ಬಿಟ್ಟು ನಮ್ಮ ಹೀರೋನೇ ಅಂತ ಗೊತ್ತಾದ್ಮೇಲೆ ಅದನ್ನ ಎತ್ಕೊಂಡು ಸ್ವಿಚ್ ಆಫ್ ಮಾಡ್ಬಿಟ್ಟು ಇಟ್ಬಿಡ್ತಾನೆ. ಯಾಕೆಂದರೆ ಹೀರೋಯಿನ್ ಎಲ್ಲೋಳೆ ಅಂತ ಅವ್ನಿಗೆ ಗೊತ್ತಾಗಬಾರ್ದು ಅಂತ. ಇಲ್ಲಿ ಹೀರೋಗೆ ಏನಂದರೆ ಹೆಂಗಾರು ಮಾಡೋ ವೀಡಿಯೋನ ಡಿಲೀಟ್ ಮಾಡಬೇಕು ಅಂತಲೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಹಂಗೆ ಬರ್ತಾಳೆ. ಬಂದಾಗ ಇವನು ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡೋಂಗೆ ಹೀರೋ ಬಗ್ಗೆ ತಪ್ಪಾಗಿ ಹೇಳೋಣ ಅಂತ ಹೇಳ್ತಾನೆ. ಏನದ್ರ ಬಗ್ಗೆ ಅಂದರೆ ಫಸ್ಟಿಗೆ ಹೇಳ್ತಾನೆ, ನಿಮ್ಮ ಹಸ್ಬೆಂಡು ನಿಂದು ಲೈಫ್ ಹೆಂಗಿದೆ ಅಂದಾಗ, ಏನಿಲ್ಲ ಚೆನ್ನಾಗೇ ಇದೆ, ಇವಾಗಲೂ ನಮ್ಮ ಹಸ್ಬೆಂಡ್ ನನ್ನ ಚೆನ್ನಾಗೇ ಲವ್ ಮಾಡ್ತಾವ್ರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ಬೇಕಾರೆ, ಅಲ್ಲ ಅವತ್ತು ನೀನು ಹಂದಿಯಿಂದ ಕಾಪಾಡಿದ್ರಲ್ಲ, ಅವತ್ತು ನಾನು ನೋಡಿದೆ, ಒಂದು ಸೆಕೆಂಡ್ ನಿಂತ್ಕೊಂಡು ಯೋಚನೆ ಮಾಡಿಬಿಟ್ಟು ನಿನ್ನ ಹತ್ರ ಬರೋಂಗಿತ್ತು, ಅದಕ್ಕೆ ನಿನ್ನ ಹತ್ರ ಕೇಳಿದೆ ಅಂದಾಗ, ಈ ವಿಷಯ ಕೇಳಿದೆ ನಮ್ಮ ಹೀರೋಯಿನ್ಗೆ ಸ್ವಲ್ಪ ಯೋಚನೆ ಮಾಡ್ತಾಳೆ. ಅಲ್ಲ ಇವನೇನು ಆ್ಯಕ್ಟ್ ಮಾಡ್ತಿದ್ದಾನ, ನಿಜಲ್ಲೂ ನನ್ನ ಮೇಲೆ ಅವನಿಗೆ ಫೀಲಿಂಗ್ಸ್ ಇಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಇವನ ಹತ್ರ ತೋರಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು, ಏನಿಲ್ಲ ನಿಮ್ಗೆ ಆ ಥರ ಅನಿಸಿರುತ್ತೆ, ಬಟ್ ಆದರೆ ನಾವೇ ನಿನ್ನ ಪ್ರಾಬ್ಲಮ್ಮೇ ಇಲ್ಲ, ತುಂಬ ಚೆನ್ನಾಗೇ ಇದ್ದೀವಿ ಇಬ್ಬರು ಅಂತ ಹಂಗೆ ಹೇಳ್ತಾ ಇರ್ತಾಳೆ. ಹೇಳ್ಬಿಟ್ಟು ಇವ್ರಿಗೆ ಸ್ವಲ್ಪ ಇವು ಹೇಳೋದು ಕೇಳ್ಬಿಟ್ಟು ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತೆ. ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಜಾಸ್ತಿ. ಆಮೇಲೆ ಹಂಗೆ ಮನೆಗೆ ಹೋದಾಗ ನಮ್ಮ ಹೀರೋ ಬರ್ತಾನೆ. ಬಂದ್ಬಿಟ್ಟು ಏನಾಯ್ತು ನಿನಗೆ ಅಂದಾಗ ಅವಳು ಸ್ವಲ್ಪ ನಿದ್ದೆ ಮಾಡ್ತಿರ್ತಾಳೆ, ಯಾಕಂದ್ರೆ ಡ್ರಿಂಕ್ಸ್ ಮಾಡಿದ್ಲಲ್ಲ ಅದರಿಂದ. ಆಗ ಅವನ್ನ ಚೆನ್ನಾಗಿ ಬೈತಾನೆ ಈ ಜಾಂಗ್ನ. ಅಲ್ಲ ನಿಂಗೆ ಸ್ವಲ್ಪನಾದ್ರು ಬುದ್ಧಿ ಇಲ್ವಾ? ನೀ ಏನು ಹೇಳ್ಬಿಟ್ಟು ಈ ಥರ ಕುಡಿಸ್ತೆ? ಅವಳು ಯಾವಾಗಲೂ ಈ ಲೆವೆಲ್ ಕುಡಿಯೋದೇ ಇಲ್ಲ, ನೀನು ಆಮೇಲೆ ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಹೀರೋನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಹೀರೋ ಅವಳ ಬ್ಯಾಗ್ನೇ ನೋಡ್ತಾ ಇರ್ತಾನೆ. ಬಟ್ ಹೀರೋಯಿನ್ ತುಂಬ ಡ್ರಿಂಕ್ಸ್ ಮಾಡಿಬಿಟ್ಟು ಕುಡಿದು ಮತ್ತಲ್ಲಿರ್ತಾಳೆ. ಹಿಂಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅವ್ನ ಬ್ಯಾಗ್ನೇ ನೋಡ್ಬೇಕಾದ್ರೆ ಅವ್ನಿಗೆ ಅಂತಾಳೆ, ಅಯ್ಯೋ ನನ್ನ ಫೋನ್ ಅಲ್ಲೇ ಬಿಟ್ಬಿಟ್ಟೆ ಕಾರಲ್ಲಿ ಅಂದಾಗ, ಅಯ್ಯೋ ಫೋನ್ ಬಿಟ್ಬಿಟ್ಟು ಅಲ್ಲೇ ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾನೆ ಡ್ರೈವರ್ಗೆ. ಇತ್ತಕ್ಕೆ ತಿರುಗ್ಬಿಟ್ಟು ಇಲ್ಲ ನನ್ನ ಹತ್ರನೇ ಇದೆ ಅಂತ ಅಂದ್ಬಿಟ್ಟು ಎತ್ಕೊತಾಳೆ. ಎತ್ಕೊಂಡಾಗ ಈ ಹೀರೋಗೆ ಭಯ ಆಗ್ತಾ ಇರುತ್ತೆ. ಇದಕ್ಕೆ ಸ್ವಿಚ್ ಆಫ್ ಆಗಿದೆ, ಚಾರ್ಜ್ ಇಲ್ವಾ ಅಂತ ಅಂದ್ಬಿಟ್ಟು ಸ್ವಿಚ್ ಆನ್ ಮಾಡ್ತಿರ್ತಾಳೆ. ಏನು ಮಾಡೋದು ಅಂತ ನಮ್ಮ ಹೀರೋಗೆ ಅರ್ಥನೇ ಆಗಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಓಡೋಗ್ಬಿಟ್ಟು ಆ ಫೋನ್ನ ತಳ್ಳಿಬಿಟ್ಟು ಹೀರೋಯಿನ್ ಕೈನ ಟೈಟಾಗಿ ಹಿಡ್ಕೊಂಡಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅಂತಾಳೆ, ಯಾಕೆ ನನ್ನ ಕೈ ಇಷ್ಟೊಂದು ಟೈಟಾಗಿ ಹಿಡ್ಕೊಂಡಿದ್ದೀನಿ, ನೋವ್ತಾ ಇದೆ ಅನ್ಬೇಕಾರೆ, ಏನಿಲ್ಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ಕಿಸ್ ಮಾಡಿಬಿಡ್ತಾನೆ. ಆವಾಗ ಇಬ್ಬರು ಶಾಕಲ್ಲಿರ್ಬೇಕಾರೆ, ಏನಿಲ್ಲ ಕಿಸ್ ಮಾಡಬೇಕು ಅಂತ ಅನಿಸ್ತು, ಕಿಸ್ ಮಾಡಿದೆ ಅಂತಾನೆ ಅನ್ಬೇಕಾರೆ ಹಿಂಗೆ ಇವರಿಬ್ಬರು ಹಿಂಗೆ ನೋಡ್ತಾ ಇರ್ಬೇಕಾರೆ, ಆದರೆ ನಮ್ಮ ಹೀರೋದು ಗಮನ ಮಾತ್ರ ಫೋನ್ ಮೇಲೆ ಇರುತ್ತೆ, ಯಾವಾಗ ಎತ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಹಂಗೆ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಆ ಹುಡುಗಿ ಒಂದು ಬಾತ್ರೂಮ್ನ ಅಳ್ತಾ ಇರ್ತಲ್ಲ, ಅವ್ರ ಫ್ಯಾಮ್ಲಿಗೆ ಅವ್ರ ಅಪ್ಪಂಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡು ಇವಳು ನೋಡಿರ್ತಾಳಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ತಾನು ಹೆಲ್ಪ್ ಮಾಡ್ದಂಗೂ ಇರಬೇಕು, ಆದರೆ ಅದು ಗೊತ್ತಾಗ್ಬಾರ್ದು ಅಂತ ಅಂದ್ಬಿಟ್ಟು ಸೆಕ್ರೆಟರಿ ಹತ್ರ ಹೇಳ್ತಾಳೆ. ಏನಿಲ್ಲ ಈಗ ಆಲ್ಮೋಸ್ಟ್ ನಮ್ಮ ತುಂಬ ದಿನದಿಂದ ನಮ್ಮ ಆಫೀಸ್ಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರಲ್ವ, ಅವ್ರ ಫ್ಯಾಮ್ಲಿಲೂ ಏನಾದ್ರು ಪ್ರಾಬ್ಲಮ್ಗಳು ಇರ್ತಿರುತ್ತೆ, ಅಂದರೆ ಮೆಡಿಕಲಿಂದ ಏನೋ ರೋಗದಿಂದ ಅಂಥವ್ರನ್ನ ನೋಡ್ಬಿಟ್ಟು ನಮ್ಮ ಕಂಪ್ನಿಯಿಂದ ಏನಾರು ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಆಗ ಸೆಕ್ಯೂರಿಟಿ ತುಂಬ ಶಾಕಾಗಿ ನೋಡ್ತಾ ಇರ್ತಾಳೆ, ಏಕೆಂದರೆ ನಮ್ಮ ಹೀರೋಯಿನ್ ಈ ಥರ ಮಾಡಿದವಳೇ ಅಲ್ಲ, ಆದರೆ ನಮ್ಮ ಮೇಡಮ್ಮ ಇವರು ಅಂತ ಅಂದ್ಕೊಂಡು ನೋಡ್ತಿರ್ತಾಳೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.